ಪಾಂಡವಪುರ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಸೆಪ್ಟೆಂಬರ್ 30ರಂದು ಚುನಾವಣೆ ನಿಗದಿಯಾಗಿದ್ದು, ಸೆಪ್ಟೆಂಬರ್ 16ರಿಂದ 22ರವರೆಗೆ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ನಾಮಪತ್ರ ಸಲ್ಲಿಸಬಹುದು ಎಂದು ಚುನಾವಣಾ ಅಧಿಕಾರಿಯೂ ಆದ ತಹಸೀಲ್ದಾರ್ ಬಸವರಾಡ್ಯಪ್ಪ ರೋಣದ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ಎ ತರಗತಿ ಸದಸ್ಯರಿಂದ 4 ಸ್ಥಾನಗಳು ಹಾಗೂ ರೈತರು ಕೃಷಿ ಸದಸ್ಯರಿಂದ ಚುನಾಯಿಸಲ್ಪಡುವ ಬಿ ತರಗತಿ ಸದಸ್ಯರಿಂದ 8 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಈ ಪೈಕಿ ಮಹಿಳಾ ವರ್ಗ 2, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ತಲಾ 1, ಹಿಂದುಳಿದ ವರ್ಗ ಎ ಮತ್ತು ಬಿ ತಲಾ 1 ಹಾಗೂ ಸಾಮಾನ್ಯ ವರ್ಗದ 2 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಎಂದರು. ಸೆಪ್ಟೆಂಬರ್ 23ರಂದು ಬೆಳಗ್ಗೆ 11ಕ್ಕೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಬಳಿಕ ಅದೇ ದಿನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಿದ್ದು, ಸೆಪ್ಟೆಂಬರ್ 24ರ ಮಧ್ಯಾಹ್ನ 3ರೊಳಗೆ ನಾಮಪತ್ರ ಹಿಂಪಡೆಯಲು ಅವಕಾಶ ಇದೆ. ಅದೇ ದಿನ ಮಧ್ಯಾಹ್ನ 3ರ ನಂತರ ಕ್ರಮಬದ್ಧ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಹಾಗೂ ಚಿಹ್ನೆಗಳನ್ನು ಹಂಚಿಕೆ ಮಾಡಲಿದ್ದು, ಸೆಪ್ಟೆಂಬರ್ 25ರಂದು ಬೆಳಗ್ಗೆ 11ಕ್ಕೆ ಚಿಹ್ನೆ ಸಹಿತ ಕ್ರಮಬದ್ಧವಾಗಿ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಾಗುವುದು ಎಂದು ವಿವರಿಸಿದರು. ಮತದಾನದ ಅವಶ್ಯಕತೆ ಇದ್ದಲ್ಲಿ ಸೆಪ್ಟೆಂಬರ್ 30ರಂದು ಬೆಳಗ್ಗೆ 9ರಿಂದ 4ರವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮತದಾನ ನಡೆಸಲಾಗುವುದು. ಮತದಾನ ಮುಕ್ತಾಯವಾದ ನಂತರ ಮತ ಎಣಿಕೆ ನಡೆಸಿ ಚುನಾವಣಾ ಫಲಿತಾಂಶ ಘೋಷಣೆ ಮಾಡಲಾಗುವುದು ಎಂದರು. ಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿ, ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಶಿರಸ್ತೇದಾರ್ ಮೋಹನ್, ಟಿಎಪಿಸಿಎಂಎಸ್ ಕಾರ್ಯದರ್ಶಿ ನವೀನ್ ಇತರರಿದ್ದರು. ಈ ಮಾಧ್ಯಮದ ಮೀಟಿಂಗನ್ನು ಇವತ್ತು ಕರೆದಿದ್ದೀವಿ. ಪ್ರತಿಯೊಬ್ಬರಿಗೂ ಇದು ಪ್ರತಿಯನ್ನು ಕೊಡಲಾಗ್ತದೆ. ಈ ಚುನಾವಣೆಗೆ ನಾವು ಒಟ್ಟು ಸಂಘದ ಉಪನಿಯಮ 21ನೇ ಆಡಳಿತ ಮಂಡಳಿಗೆ ಒಟ್ಟು 12 ಸ್ಥಾನಗಳನ್ನು ಆರಿಸಬೇಕಾಗಿರ್ತದೆ. ಅದರಲ್ಲಿ ಎ ಕ್ಯಾಟಗರಿಗೆ 4 ಸ್ಥಾನಗಳು, ಬಿ ಕ್ಯಾಟಗರಿಯ 8 ಸ್ಥಾನಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಬಿ ಕ್ಯಾಟಗರಿಯ 8 ಸ್ಥಾನಗಳಿಗೆ ಮಹಿಳೆಯರಲ್ಲಿ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಸ್ಥಾನ, ಹಿಂದುಳಿದ ಎ ವರ್ಗ 1, ಹಿಂದುಳಿದ ಬಿ ವರ್ಗ 1, ಸಾಮಾನ್ಯ ವರ್ಗ 2 ಸ್ಥಾನ. ಈ ರೀತಿ ಅದೇನು ರಿಸರ್ವೇಷನ್ ಇದೆ ಅದರ ಪ್ರಕಾರ ನಾವು ಚುನಾವಣೆಗೆ ಮುಂದಿನ ಅವಕಾಶ ಇದೆ. ಇದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 22/9/2025 ಸೋಮವಾರ. ರಿಟರ್ನಿಂಗ್ ಆಫೀಸರ್ ನಾಮಪತ್ರಗಳ ಪರಿಶೀಲನೆ 23 ತಾರೀಕು ಸೆಪ್ಟೆಂಬರ್ 23. ಅದೇ ದಿನ ನಾಮಪಟ್ಟಿ ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರಗಳನ್ನ ಪಟ್ಟಿಯನ್ನು ನೋಟಿಸ್ ಬೋರ್ಡ್ಗೆ 23 ತಾರೀಕಿಗೆ. ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರಗಳಿಗೆ ಹಿಂತೆಗೆದುಕೊಳ್ಳೋಕ್ಕೆ ಸಮಯ ಇರೋದು 24 ಬುಧವಾರ ಮಧ್ಯಾಹ್ನ 3 ಗಂಟೆವರೆಗೆ. ಅದಾದ ನಂತರ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆಯನ್ನು 24ನೇ ತಾರೀಕು ಬುಧವಾರ ಮಾಡ್ತೀವಿ. ಅದೇ ರೀತಿ ಅದು ಮುಗಿದ ಮೇಲೆ 24ನೇ ತಾರೀಕಿಗೆ ಚಿಹ್ನೆಗಳನ್ನ ಹಂಚಿಕೊಡೋ ಕಾರ್ಯಕ್ರಮ ನಡೆಯುತ್ತದೆ. 25ನೇ ತಾರೀಕು ಚಿಹ್ನೆಯನ್ನು ಕ್ರಮಬದ್ಧವಾಗಿ ಅಭ್ಯರ್ಥಿ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಚಿಹ್ನೆಯೊಂದಿಗೆ ಅಭ್ಯರ್ಥಿ ಪಟ್ಟಿ ಪ್ರಕಟಣೆ ಆಗ್ತದೆ. 25 ಆದಮೇಲೆ ಅದು ನೆಕ್ಸ್ಟ್ ಪ್ರೊಸೆಸ್ಸು 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಚುನಾವಣೆಯನ್ನು ಪ್ರಾರಂಭಿಸಿ 4 ಗಂಟೆವರೆಗೂ ಮತದಾನ ನಡೀತದೆ. ಅದೇ ದಿನ ಮತದಾನ ಮುಕ್ತಾಯವಾದ ನಂತರ ಮತಗಳ ಎಣಿಕೆ ನಡೆದು ಮುಂದೆ ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸುತ್ತೇವೆ. ಇಷ್ಟು ಟಿಎಪಿಎಸ್ ಚುನಾವಣೆ ಡಿಕ್ಲೇರ್ ಆಗಿದೆ. ಆ ಚುನಾವಣಾ ವೇಳಾಪಟ್ಟಿ ಮತ್ತು ಅದಕ್ಕಂಥ ಚುನಾವಣೆಗೆ ನಡೆಸತಕ್ಕಂಥ ಸ್ಥಾನಗಳ ಬಗ್ಗೆ ಒಂದು ಮಾಹಿತಿಯನ್ನು ನಿಮಗೆ ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮೀಟಿಂಗನ್ನು ಇವತ್ತು ಕರೆದಿದ್ದೀವಿ. ಪ್ರತಿಯೊಬ್ಬರಿಗೂ ಇದು ಪ್ರತಿಯನ್ನು ಕೊಡಲಾಗ್ತದೆ. ಈ ಚುನಾವಣೆಗೆ ನಾವು ಒಟ್ಟು ಸಂಘದ ಉಪನಿಯಮ 21ನೇ ಆಡಳಿತ ಮಂಡಳಿಗೆ ಒಟ್ಟು 12 ಸ್ಥಾನಗಳನ್ನು ಆರಿಸಬೇಕಾಗಿರ್ತದೆ. ಅದರಲ್ಲಿ ಎ ಕ್ಯಾಟಗರಿಗೆ 4 ಸ್ಥಾನಗಳು, ಬಿ ಕ್ಯಾಟಗರಿಯ 8 ಸ್ಥಾನಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಬಿ ಕ್ಯಾಟಗರಿಯ 8 ಸ್ಥಾನಗಳಿಗೆ ಮಹಿಳೆಯರಲ್ಲಿ 2, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1 ಸ್ಥಾನ, ಹಿಂದುಳಿದ ಎ ವರ್ಗ 1, ಹಿಂದುಳಿದ ಬಿ ವರ್ಗ 1, ಸಾಮಾನ್ಯ ವರ್ಗ 2 ಸ್ಥಾನ. ಈ ರೀತಿ ಅದೇನು ರಿಸರ್ವೇಷನ್ ಇದೆ ಅದರ ಪ್ರಕಾರ ನಾವು ಚುನಾವಣೆಗೆ ಮುಂದಿನ ಅವಕಾಶ ಇದೆ. ಇದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 22/9/2025 ಸೋಮವಾರ. ರಿಟರ್ನಿಂಗ್ ಆಫೀಸರ್ ನಾಮಪತ್ರಗಳ ಪರಿಶೀಲನೆ 23 ತಾರೀಕು ಸೆಪ್ಟೆಂಬರ್ 23. ಅದೇ ದಿನ ನಾಮಪಟ್ಟಿ ಕ್ರಮಬದ್ಧವಾಗಿರ್ತಕ್ಕಂಥ ನಾಮಪತ್ರಗಳನ್ನ ಪಟ್ಟಿಯನ್ನು ನೋಟಿಸ್ ಬೋರ್ಡ್ಗೆ 23 ತಾರೀಕಿಗೆ.
ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳು ನಾಮಪತ್ರಗಳಿಗೆ ಹಿಂತೆಗೆದುಕೊಳ್ಳೋಕ್ಕೆ ಸಮಯ ಇರೋದು 24 ಬುಧವಾರ ಮಧ್ಯಾಹ್ನ 3 ಗಂಟೆವರೆಗೆ. ಅದಾದ ನಂತರ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆಯನ್ನು 24ನೇ ತಾರೀಕು ಬುಧವಾರ ಮಾಡ್ತೀವಿ. ಅದೇ ರೀತಿ ಅದು ಮುಗಿದ ಮೇಲೆ 24ನೇ ತಾರೀಕಿಗೆ ಚಿಹ್ನೆಗಳನ್ನ ಹಂಚಿಕೊಡೋ ಒಂದು ಕಾರ್ಯಕ್ರಮ ನಡೆಯುತ್ತದೆ. 25ನೇ ತಾರೀಕು ಚಿಹ್ನೆಯನ್ನು ಕ್ರಮಬದ್ಧವಾಗಿ ಅಭ್ಯರ್ಥಿ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಚಿಹ್ನೆಯೊಂದಿಗೆ ಅಭ್ಯರ್ಥಿ ಪಟ್ಟಿ ಪ್ರಕಟಣೆ ಆಗ್ತದೆ. 25 ಆದಮೇಲೆ ಅದು ನೆಕ್ಸ್ಟ್ ಪ್ರೊಸೆಸ್ಸು 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಚುನಾವಣೆಯನ್ನು ಪ್ರಾರಂಭಿಸಿ 4 ಗಂಟೆವರೆಗೂ ಮತದಾನ ನಡೀತಿದೆ. ಅದೇ ದಿನ ಮತದಾನ ಮುಕ್ತಾಯವಾದ ನಂತರ ಮತಗಳ ಎಣಿಕೆ ನಡೆದು ಮುಂದೆ ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸ್ತೇವೆ. ಇಷ್ಟು